ಇವತ್ತು ಚೀನಾ ನೋಡ್ರಿ ಎಂಥ ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಮಾಡಿ ಆ ಕರಕುಶಲ ವಸ್ತುಗಳೆಲ್ಲ ಮಾಡಿ ಬದುಕು ಕಟ್ಕೊಳ್ಳುವಂಥ ಪರಿಪಾಠ ಅವರಲ್ಲಿ ಬೆಳೆದಿದೆ. ನಮ್ಮಲ್ಲಿಲ್ಲ. ನಮ್ಮಲ್ಲಿ ಒಬ್ಬನೇ ದುಡಿಬೇಕು, ಮನೆಗೆ 5 ಮಂದಿ ಇರಲಿ 10 ಮಂದಿ ಇರಲಿ ಒಬ್ಬರೇ ಅವರೆಲ್ಲ ಕೂತು ಊಟ ಮಾಡೋ ಪರಿಸ್ಥಿತಿ ತಂದುಬಿಟ್ಟಿದ್ದೀವಿ ನಾವು. ನಾವೆಲ್ಲರೂ ದುಡ್ಕೊಂಡು ಉಣ್ಬೇಕು ಅಂತ ಇಲ್ಲವೇ ಇಲ್ಲ ನಮ್ಮಲ್ಲಿ. ಆ ಸಂಸ್ಕೃತಿನೇ ಇಲ್ಲ ನಮ್ಮಲ್ಲಿ. ಮತ್ತು ಆ ಸಂಸ್ಕೃತಿ ಬರಬೇಕು ಅಂದಾಗ ನಾವು ನಮ್ಮ ಮಾನವ ಸಂಪನ್ಮೂಲವನ್ನು ಗುರುತಿಸಬೇಕು, ಅಥವಾ ಅವರಲ್ಲಿ ಆ ಶಕ್ತಿಯನ್ನು ತುಂಬಬೇಕಲ್ಲ. ನಿಜ. ನಮ್ಮಲ್ಲಿ ಬದುಕು ನೋಡಿ, ಬದುಕು ಬರೀ ಬದುಕಾಗಬಾರ್ದು, ಬದುಕು ಸರ್ವಾಂಗ ಸುಂದರ ಆಗಬೇಕು. ಸರ್ವಾಂಗ ಸುಂದರ ಅಂತಂದರೆ ಹೇಗೆ ಬಂದರೂ ಬದುಕ್ತೀನಿ ಅನ್ನೋ ಮನಸ್ಥಿತಿ ಬೇಕಲ್ಲ. ನೋಡಿ, ನಮ್ಮ ರೈತರುಗಳು ಅಥವಾ ಈ ಸಣ್ಣ ಪುಟ್ಟ ಸಾಲ ಮಾಡಿದವ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು. ಹೌದು ನೋಡಿ, ಅವ್ರಿಗೆ ಎಷ್ಟು ಬದುಕು ದೊಡ್ಡ ಸಮಸ್ಯೆ ಅಲ್ಲ ರೀ. ಯಾವನೋ 5,000 ರೂಪಾಯಿ ಸಾಲ ತೊಗೊಂಡೋಗಿ 5,000 ರೂಪಾಯಿ ಬಡ್ಡಿ ಕಟ್ಟಿದ್ದಾನೆ. ಆದರೆ ಬಡ್ಡಿ ಕೊಡೋದು ತಗೊಳ್ಳೋದು ಕಾನೂನು ಮೀರಿ ಇರೋದು ತಪ್ಪೇ ಅದೆಲ್ಲವು. ಆದರೆ ಒಂದು 5,000 ಸಾಲ ತೊಗೊಂಡು 5,000 ತೀರಿಸ್ಕೊಳ್ಳೋಕೆ ಆಗದೇ ಇರೋನು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಮನಸ್ಥಿತಿ ಬಂದಿದೆಯಲ್ಲ, ಅದು ದುರ್ದೈವದ್ದು ಅಂತ. ಅದು ದೊಡ್ಡ ಸಮಸ್ಯೆ ಅಲ್ಲ ಬಿಡಿ. 5-10 ಲಕ್ಷ ಸಾಲ ಮಾಡಿದ್ದಾರೆ, ಅವ್ರಿಗೆ ದಿಕ್ಕಂಡಿಲ್ಲ, ಸತ್ತು ಹೋಗಿದ್ದಾರೆ, ಅದು ಒಂದು ಬೇರೆ ವಿಷಯ. ಆದರೆ ಈ ಥರ ಸಣ್ಣ ಪುಟ್ಟ ಮನಸ್ಥಿತಿಯವರು ಸಾಯ್ತಾ ಇದ್ದಾರೆ ಅನ್ನೋದಕ್ಕೆ ಏನು ಅನಿಸುತ್ತೆ, ಅವ್ರ ಮನಸ್ಸು ಸದೃಢವಾಗಲಿಲ್ಲ ಅಂತ, ಅಥವಾ ಆ ಮನಸ್ಸು ಸದೃಢವಾಗುವಂಥ ಒಂದು ವಾತಾವರಣ ಅಥವಾ ನಮ್ಮಲ್ಲಿ ಅದು ನಾವು ರೂಪಿಸಲಿಲ್ಲ ಅಂತಲೇ ಅನಿಸುತ್ತೆ ನಮಗೆ. ಸೊ ದೇಶದ ಚಿಂತನೆ ಭಾಳ ವಿಸ್ತೃತವಾಗಿದೆ ತಮ್ಮ ಮನಸ್ಸಿನಲ್ಲಿ. ಅದು ನಿಮ್ಮ ಮಾತುಗಳಿಂದ ನನಗೆ ಅರ್ಥ ಆಗ್ತಾ ಇದೆ. ಯಾಕೆಂದರೆ ತುಂಬ ಎಲಾಬರೇಟಾಗಿ ಯೋಚನೆ ಮಾಡಿ ಇಡೀ ವಿಶ್ವದ ಒಂದು ಪ್ರಗತಿಯಲ್ಲಿ ಭಾರತದ ಪ್ರಗತಿ ಹೇಗಾಗಬೇಕು ಅನ್ನೋ ಚಿಂತನೆ ನಿಮ್ಮಲ್ಲಿದೆ. ಹೌದಲ್ರಿ. ನೋಡಿ, ನಾನು ಬೇರೆ ಸುಮ್ಮನೆ ಇತ್ತೀಚೆಗೆ ಹೋಗ್ತಾ ಇರೋದು ಬೇರೆ ರಾಷ್ಟ್ರಗಳಿಗೆ, ಬೇರೆ ಇದಕ್ಕೆ ಸುಮ್ಮನೆ ಕಾರ್ಯಕ್ರಮಕ್ಕೆ ಹೋದಾಗ ನೋಡಿದಾಗ ಅವ್ರು ನಮ್ಮಿಂದ ತುಂಬ ಒಂದು 100 ವರ್ಷ ದೂರ ಇದ್ದಾರೆ ಅಂತಲೇ ಅನಿಸುತ್ತೆ ನನಗೆ. ನಾವು ಅಲ್ಲಿ ಹೋಗಿ ಬಂದರೆ ನಾನೆಲ್ಲೋ ಸ್ಲಮ್ಮಲ್ಲಿದ್ದೀನಿ ಅಂತ ಅನಿಸುತ್ತೆ ನನಗೆ. ನಾನಿದ್ದು ಮನೆ ವ್ಯವಸ್ಥಿತವಾಗಿಯೇ ಇದೆ, ನಾನೇ ಸ್ಲಮ್ಮಲ್ಲಿದ್ದೀನಲ್ಲಪ್ಪ, ನನಗಿಂತ ಅವ್ರು ಎಷ್ಟು ಮುಂದಿದ್ದಾರಲ್ಲಪ್ಪ ಅಂತ. ಅಂದರೆ ನನಗೆ ಯಾಕೆ ಹಂಗೆ ಅನ್ನಿಸ್ತದೆ ಅಂದರೆ, ನಮ್ಮ ಜನ ಯಾಕೆ ಹಂಗಿಲ್ಲ ಅಂತ. ಅಂದರೆ ಅವರೇನು ಸ್ವರ್ಗದಿಂದ ಏನು ಇಳಿದು ಬಂದಿಲ್ಲ, ಅಥವಾ ನಾವೇನು ನರಕದಿಂದ ಇಳಿದು ಬಂದಿಲ್ಲ, ಅಥವಾ ಸ್ವರ್ಗ ನರಕಗಳಂತೂ ಇಲ್ಲವೇ ಇಲ್ಲ. ಎಲ್ಲ ಮನುಷ್ಯ ಪ್ರಯತ್ನದಿಂದನೇ ಹಂಗೆ ಮಾಡ್ಕೊಂಡಿದ್ದಾರಾ? ಹೌದಲ್ವೇನ್ರಿ? ಅವರೇನು ಮನುಷ್ಯ ಪ್ರಯತ್ನಗಳೇ ಅಲ್ಲ. ಮನುಷ್ಯ ಪ್ರಯತ್ನನೇ ಆದಾಗ, ಸಂಪನ್ಮೂಲ ಇದ್ದಾಗ ಮನುಷ್ಯ ಬದುಕು ಹಸನಾಗ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಒಟ್ಟು ಬದುಕಿನ ಉದ್ದೇಶ ಏನು ಹೇಳಿ? ಒಬ್ಬ ಮನುಷ್ಯ ಹುಟ್ಟಬೇಕು, ಬದುಕಬೇಕು, ಸಂತೋಷವಾಗಿ ಸಾಯಬೇಕು ಅನ್ನೋದೇ ಪ್ರಕೃತಿ ನಿಯಮ. ಇನ್ನೇನಿಲ್ಲ ಇಲ್ಲಿ ಸುಡುಗಾಡು. ಹೌದಾ? ಮತ್ತು ಕನಿಷ್ಠ ಸಾಯುವವರೆಗೂ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ನಮ್ಮಲ್ಲಿ ಇಲ್ಲವಲ್ಲ. ಈಗ ನಾಳೆ ನಾನೇ ಸಾಯ್ತೀನಿ ಅಂತ ಬಂದರೂ ನೆಮ್ಮದಿಯಿಂದ ಸಾಯುವ ವಾತಾವರಣ ನಮಗಿಲ್ಲ ಅನ್ನೋದಾದರೆ ಮತ್ತಿನ್ನು ನಾವು ಯಾರಿಗೆ ಏನು ಮಾಡಿ ಏನು ಪ್ರಯೋಜನ? ಬಟ್ ಅದೇ ನೀವು ಆರೋಗ್ಯದ ಸ್ಥಾನಮಾನಗಳು ನೀವು ನೋಡಿದ್ರೆ ಆಸ್ಟ್ರೇಲಿಯಾ, ಅಮೇರಿಕಾ, ಜಪಾನ್, ಜರ್ಮನಿ, ನ್ಯೂಜಿಲ್ಯಾಂಡದವರು ನಂಬರ್ 1 ಟಾಪ್ 10 ಅವರೆಲ್ಲ. ಅದು ವರದಿ ಇದೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ದವ್ರದ್ದು. ಯಾವ ದೇಶದಲ್ಲಿ ಒಳ್ಳೆಯ ಆರೋಗ್ಯ ಇದೆ, ಯಾವ ದೇಶದಲ್ಲಿ ಜನ ನೆಮ್ಮದಿಯಿಂದ ಸಾಯ್ತಾರೆ, ಯಾವ ದೇಶದಲ್ಲಿ ಜಪಾನಿಗರು ಅವರೆಲ್ಲ, ಜರ್ಮನಿಗರು ದೀರ್ಘಾಯುಷ್ಯವುಳ್ಳವ್ರು ಇರ್ತಾರೆ. ನಮ್ಮಲ್ಲಿ ಎಲ್ಲಿದೆ? ನಮ್ಮದು ಭಾಳ ಅಂದ್ರೆ 52 ಇತ್ತು, ಈಗೇನೋ 62 ಹೋಗಿದೆ ನಮ್ಮ ಜೀವಿತದ ಅವಧಿ. ಅದರಲ್ಲಿ ಹೆಣ್ಮಕ್ಳದ್ದೇನೋ 67 ವರ್ಷ ಆಗಿದೆ, ಗಂಡು ಮಕ್ಕಳದ್ದು 62, 60 ಆ ಥರ ಇದೆ. ಅಂದರೆ ಇನ್ನೂ ನಾವು ಪ್ರಯತ್ನಪೂರ್ವಕವಾಗಿ ಮಾಡೋದು ಭಾಳ ಇದೆ ಅಂತ. ಸರ್, ಅದ್ರ ಜೊತೆ ನಿಮ್ಮ ಜೀವನದಲ್ಲಿ ಸಾಹಿತ್ಯಾತ್ಮಕವಾಗಿ ಬಹಳಷ್ಟು ಪುಸ್ತಕಗಳನ್ನ ಬರೆದಿದ್ದೀರಾ. ಅದರಲ್ಲಿ ನಿಮಗೆ ವಚನ ಸಾಹಿತ್ಯದ ಆಸಕ್ತಿ ಬಹಳ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಅಲ್ಲಿ ನನಗೆ ಅಂತರ ಏನು ಅಂತ ದೊಡ್ಡ ಲೇಖಕನೇನಲ್ಲ ನಾನು. ನನ್ನ ಕವಿತೆ, ಕಾವ್ಯ ನನ್ನ ಅಭಿವ್ಯಕ್ತಿಯ ಒಂದು ಭಾಗ, ನಾಟಕ ನನ್ನ ಅಭಿವ್ಯಕ್ತಿಯ ಭಾಗ. 95ರಲ್ಲೇ ಬೆಳಕಿನೆಡೆಗೆ ಅಂತ ಬಂತು, 2008ರಲ್ಲಿ ಗಾಂಧಿ ಮೆಟ್ಟು ಬೇಕು ಬಂತು, 2011ರಲ್ಲಿ ನನ್ನ ಸಾವಿನ ಸನ್ನಿಧಿಯಲ್ಲಿ ಅಂತ ಕವನ ಸಂಕಲನ ಬಂತು. ಆಮೇಲೆ ಬೆಂಕಿ ಅಂತ ಒಂದು ನಾಟಕ ಬಂತು, ವೈಕುಂಠ ಯಾತ್ರೆ ಅಂತ ಬಂತು. ಈಗ 2021ರಲ್ಲಿ ದೇವರುಗಳಿವೆ ಎಚ್ಚರಿಕೆ ಅಂತ ಬಂತು. ಅವಕ್ಕೆ ಬೇರೆ ಬೇರೆ ಪ್ರಶಸ್ತಿಗಳು ಆ ಥರದ್ದೆಲ್ಲ ಬಂದಿದ್ದಾವೆ. ಅದಕ್ಕೆ ಅದರದ್ದೇ ಆದಂಥ ಸಂಸ್ಥೆಗಳು, ರಾಜ್ಯ ಪ್ರಶಸ್ತಿಗಳು ಇಲ್ಲ, ರಾಜ್ಯ ಪ್ರಶಸ್ತಿ ಅದು ರಾಜ್ಯ ಮಟ್ಟದ ಖಾಸಗಿ ಪ್ರಶಸ್ತಿಗಳು, ಸರ್ಕಾರಿ ಪ್ರಶಸ್ತಿಗಳಲ್ಲ. ಅದು ಸಂಘ ಸಂಸ್ಥೆಗಳು ಗುರುತಿಸಿದವರು, ಅದರ ಸತ್ಯಾಸತ್ಯತೆ ಗುರುತಿಸಿದವರು ಕೊಟ್ಟಿರ್ತಕ್ಕಂಥವು. ಆ ಥರ 100 ಸಂಘ ಸಂಸ್ಥೆಯವರು ಆ ಥರದ್ದೆಲ್ಲ ಮಾಡಿದ್ದಾರೆ. ಅದು ನನ್ನ ಅಂದರೆ ನಾಟಕ ಮತ್ತು ಕಾವ್ಯ 2 ನನ್ನ ಇಲ್ಲಿವರೆಗೂ ಒಂದು 16 ಪುಸ್ತಕಗಳು ಬಂದಿದೆ.
ಮತ್ತು ನಾನು ಇತ್ತೀಚೆಗೆ ಹಂಪಿ ಯೂನಿವರ್ಸಿಟಿ PhD ಮಾಡಿದೆ, ವಚನ ವಿಮರ್ಶೆಗಳ ಸಾಂಸ್ಕೃತಿಕ ಅನುಸಂಧಾನ. ವಚನ ಸಾಹಿತ್ಯ ಅಂದರೆ ಒಂದು ನಾನು ಆ ಪರಂಪರೆಯಲ್ಲಿ ಹುಟ್ಟಿ ಬೆಳೆದು ಬಂದೆ ಅನ್ನೋದು ಕಾರಣ ಅಂತೇನು ಹಾಗೇನಿಲ್ಲ. ಆದರೆ ಆ ಪರಂಪರೆ ಇದೆಯಲ್ಲ, ಶರಣ ಪರಂಪರೆ ಅನ್ನೋದಿದೆಯಲ್ಲ, ಅದು ಭಾಳ ಎಲ್ಲರನ್ನೂ ಒಳಗೊಂದಾಗಿರ್ತಕ್ಕಂಥದ್ದು. ಬಸವಣ್ಣ ಅವರ ಮಾತಲ್ಲಿ ಹೇಳಬೇಕು ಅಂದರೆ ಇವನಾರವನೆಂದೆನಿಸದಿರಿಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಸೊ 108 ಜಾತಿಗಳು ಅಥವಾ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಸಮಾಜದ ಸ್ತರಗಳು ಎಲ್ಲರೂ ನಮ್ಮವರು ಅಂತ ಒಪ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡದು. ಎಲ್ಲರನ್ನು ಒಪ್ಕೊಳ್ಳೋದು ಕಷ್ಟದ್ರಿ. ನನ್ನ ಹೆಂಡತಿ, ನನ್ನ ಮಗಳನ್ನು ಒಪ್ಕೊಳ್ಳೋದೇ ಎಷ್ಟೋ ಕಷ್ಟ. ನನ್ನ ತಾಯಿಯನ್ನು ಒಪ್ಕೊಳ್ಳೋದು ಕಷ್ಟ, ಅಣ್ಣತಮ್ಮರನ್ನು ಒಪ್ಕೊಳ್ಳೋದು ಕಷ್ಟ ಅಲ್ವಾ? ಒಂದು ಕುಟುಂಬದ ವ್ಯಕ್ತಿಗಳನ್ನೇ ಒಪ್ಕೊಳ್ಳೋದು ಕಷ್ಟ ಇರುವಾಗ ಸಮಾಜದ ಇನ್ನಿತರ ವರ್ಗಗಳನ್ನು ಒಪ್ಕೊಳ್ಳೋದು ಇದೆಯಲ್ಲ, ಅದು ಬಹಳ ಕಷ್ಟದ್ದು. ಅದನ್ನು ಬಸವಣ್ಣ ಮಾಡಿರು, ಅದನ್ನು ದಾಸಿಮಯ್ಯ ಮಾಡಿ, ಆದ್ಯವಚನಕಾರ ದಾಸಿಮಯ್ಯನಿಂದ ಪರಂಪರೆ ಶರಣ ಪರಂಪರೆ ಶುರುವಾಗಿರೋದು, ಅದನ್ನು ಬಸವಣ್ಣ ಮುಂದುವರಿಸ್ಕೊಂಡು ಹೋಗಿರೋದು. ಅಂದರೆ ಈ ಒಪ್ಕೊಳ್ಳೋದು ಇದೆಯಲ್ಲ, ಅದು ಇವತ್ತಿನ ತುರ್ತು ಅವಶ್ಯಕತೆ ಅಂತ ನಮ್ಮಂಥವ್ರಿಗೆ ಅನಿಸುತ್ತೆ. ನೋಡಿ, ನೀವು ಯಾಕೆ ಅನಿಸ್ಬೇಕು ಅನ್ನೋದಾದರೆ, ನಾವು ಇವತ್ತಿನವರೆಗೂ ದಲಿತ ಕೇರಿಗಳಾಗಿ ಬಿಟ್ಟಿದ್ದೀವಿ ನೋಡಿ. ನೀವು ಹೌದು, ನಿಮಗೆ ಇವತ್ತಿಗೂ ದಲಿತ ಕೇರಿಯ ಹರಿಜನರು ಊರೊಳಗೆ ಬರೋ ಪರಿಸ್ಥಿತಿ ಏನೂ ಇಲ್ವಲ್ಲ, ಅಲ್ವೇನ್ರಿ? 12ನೇ ಶತಮಾನದ ಬಸವಣ್ಣ ಅದನ್ನೇ ಮಾಡ್ದ, ಅಂಬೇಡ್ಕರು ಅದನ್ನೇ ಮಾಡಿದ್ರು, ನಾವು ಇವತ್ತು ಅದನ್ನೇ ಮಾಡ್ತಾಯಿದ್ದೀವಿ. ನಾನು ಅದಕ್ಕೆ ಒಂದು ಮಾತು ಅದನ್ನು ಹೇಳ್ತಾ ಇರ್ತೀನಿ. ನಾನು ಬುದ್ಧನ ಹೊಟ್ಟೆಯಲ್ಲಿ ಬಸವಣ್ಣ ಹುಟ್ಟದ, ಬಸವಣ್ಣನ ಹೊಟ್ಟೆಯಲ್ಲಿ ಅಂಬೇಡ್ಕರ್ ಹುಟ್ಟದ, ಅಂಬೇಡ್ಕರ್ ಹೊಟ್ಟೆಯಲ್ಲಿ ಸಂವಿಧಾನ ಹುಟ್ಟಿತು, ಆ ಸಂವಿಧಾನವೇ ಎಲ್ಲರ ಆಶಯಗಳಾಗಿ ಇವತ್ತು ಜಾರಿಗೆ ಬರ್ತಾ ಇದೆ ಅಂತ. ಸೊ ಬುದ್ಧನ ಆಶಯವೂ ಇದೇ ಆಗಿತ್ತು. ಮಹಿಳೆಯರಿಗೆ ಪ್ರಾಶಸ್ತ್ಯ, ಸಂಘಗಳಲ್ಲಿ ಪ್ರಾಶಸ್ತ್ಯ ಕೊಟ್ಟಿದ್ದ. ಆಸೆಯೇ ದುಃಖಕ್ಕೆ ಮೂಲ, ಆಸೆಯ ನಾಶವೇ ಸಂತೋಷದ ಮೂಲ, ಆಸೆಯನ್ನು ಹೋಗಲಾಡಿಸೋದಕ್ಕೆ ಅಷ್ಟಾಂಗ ಮಾರ್ಗ ಅನುಸರಿಸಬೇಕು ಅನ್ನೋದು ಅಲ್ವಾ? ಮತ್ತು ಬುದ್ಧನು ಅರಮನೆ ಬಿಟ್ಟು ಇದೇ ಅಲ್ಲ, ಮುಪ್ಪು ಸಾವು ಇವೆಲ್ಲ ನೋಡಿ ಬಿಟ್ಟು ಬಂದಿರೋದು. ಬಸವಣ್ಣನು ಆ ಬುದ್ಧನ ಮುಂದುವರೆದ ಭಾಗವಾಗಿಯೇ ಹೇಳಿದ್ದಲ್ಲೆಲ್ಲ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನು ಒಲಿಸುವ ಪರಿ. ಈ ವಿಷಯಗಳೇ ಅಂಬೇಡ್ಕರ್ ಸಂವಿಧಾನದಲ್ಲಿ ಬಂದಿರೋದು. ಇನ್ನೇನಿದೆ? ಇದೇ ಬುದ್ಧ, ಬಸವ ಅಥವಾ ದಾಸರ ತತ್ವಗಳೇ ಸಂವಿಧಾನದಲ್ಲಿರೋದು. ಹಾಗಾಗಿ ಸಂವಿಧಾನ ಅಂತಕ್ಕಂಥದ್ದು ಬರೀ ರಿಸರ್ವೇಷನ್ ಪಡೆಯೋರಿಗೆ ಅಷ್ಟೇ ಸಂವಿಧಾನ, ಅಥವಾ ಇದು ಬರೀ ಇವರಿಗೆ ಸಂವಿಧಾನ ಅನ್ನೋ ಕಲ್ಪನೆ ಅತ್ಯಂತ ತಪ್ಪು ಕಲ್ಪನೆ. ಸಂವಿಧಾನ ಅನ್ನತಕ್ಕಂಥದ್ದು ಎಲ್ಲ ಜನಗಳ ಸಂವಿಧಾನ, ಅದು ಎಲ್ಲ ಜನಗಳ ಕಾನೂನದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಾದಿಯಾಗಿ ಎಲ್ಲರ ಬದುಕಿನ ಬಂಧವಾಗಿ ಸಂವಿಧಾನ ಇರತಕ್ಕಂಥದ್ದು. ನಿಮಗೆ ಯಾವುದೇ ರಿಸರ್ವೇಷನ್ನು ತಗೊಳ್ಳುವಂಥವರಿಗೆ ಸಂವಿಧಾನದ ಮೂಲಕ ಸಿಕ್ಕಿರೋದು. ಅದು ಮೇಲ್ವರ್ಗದವ್ರಿಗೆ ಸಿಗಲಿ, ಕೆಳವರ್ಗದವ್ರಿಗೆ ಸಿಗಲಿ ಅಲ್ವಾ? ನಾವು ಸಂವಿಧಾನದ ಬಗ್ಗೆ ಒಂದು ತಪ್ಪು ಕಲ್ಪನೆ ಎಲ್ಲರಲ್ಲೂ ಇದೆ, ಸಂವಿಧಾನ ಮತ್ತು ಈ ರಿಸರ್ವೇಷನ್ಗಳ ಬಗ್ಗೆ ಅಥವಾ ಆ ಥರ. ಅಂದರೆ ಅದು ಅವರಿಗೆ ಮಾತ್ರ ಸೀಮಿತ, ಅವ್ರಿಗೆ ಸೀಮಿತ, ಇವ್ರಿಗೆ ಸೀಮಿತ ಇಲ್ಲ. ಯಾಕ್ರಿ? ಬ್ರಾಹ್ಮಣರಲ್ಲಿ ಬಡವ್ರು ಇಲ್ವೇನ್ರಿ? ದಲಿತರಲ್ಲೂ ಬಡವರು ಇದ್ದಾರೆ, ಬ್ರಾಹ್ಮಣರಲ್ಲೂ ಇದ್ದಾರೆ. ಯಾಕೆ ಲಿಂಗಾಯತರುಗಳಿಲ್ವಾ? ಗೌಡ್ರುಗಳಲ್ಲಿಲ್ವಾ? ಬಡವರು ಇದ್ದಾರೆ ರೀ, ಎಲ್ಲ ಕಡೆ ಬಡವರು ಇದ್ದಾರೆ, ಎಲ್ಲ ವರ್ಗದಲ್ಲೂ ಬಡವರಿದ್ದಾರೆ. ಎಲ್ಲ ವರ್ಗದಲ್ಲೂ ಎಲ್ಲರೂ ಶ್ರೀಮಂತರಿಲ್ಲ, ಎಲ್ಲ ವರ್ಗದಲ್ಲೂ ಎಲ್ಲರೂ ಬಡವರಿಲ್ಲ. ನೀವು ಹಾಂಗೆ ಮಾಡೋದಾದರೆ ಎಲ್ಲವನ್ನು ಆರ್ಥಿಕ ಪಾತಳಿಯಲ್ಲಿ ನಿಟ್ಟು ನೋಡಬೇಕಲ್ಲ. ಈಗ ನಮ್ಮ ಸಾಮಾಜಿಕ ಆರ್ಥಿಕ ಏನು ವರದಿಗಳೆಲ್ಲ ಇದಾವಲ್ಲ, ಆ ಥರದ್ದು ಎಲ್ಲ ಜನಾಂಗದ್ದು ಸಾಮಾಜಿಕ ಸಮಸ್ಯೆ ಇದ್ದೇ ಇದೆ ಬಿಡಿ. ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೆ ಸಾಮಾಜಿಕ ಸಮಸ್ಯೆ ಇದೆ, ಅದಕ್ಕೆ ರಿಸರ್ವೇಷನ್ ಬೇಕು ಅಥವಾ ಇನ್ನೊಂದು ಬೇಕು, ಅದು ಕೊಡಲೇಬೇಕು, ಅದು ಅದ್ರ ಬಗ್ಗೆ ಪ್ರಶ್ನೆ ಅಲ್ಲ. ಇನ್ನಿರದಂಥ ಸಮುದಾಯದಲ್ಲಿನೂ ಕೂಡ ಬಡವರು ಇದ್ದಾರಲ್ಲ, ಗುರುತಿಸ್ಬೇಕಲ್ಲ ನಾವು ಅವ್ರನ್ನ ಈ ರಿಸರ್ವೇಷನ್ ಅಂಡ್ರ್ ನೋಡೋಕ್ಕಾಗೋದಿಲ್ಲ. ಅದನ್ನು ನೀವು ಬ್ರಾಹ್ಮಣರಲ್ಲಿ ಬಡವರಿದ್ದಾರೆ, ಅವ್ರನ್ನ ಈ ರಿಸರ್ವೇಷನ್ ನೋಡೋಕ್ಕಾಗತ್ತೆ? ನೋಡೋಕ್ಕಾಗೋದಿಲ್ಲ. ಅದನ್ನು ಅವರ ಏನಂತೀರಿ, ಅದನ್ನು ನಾವು ಅಧ್ಯಯನ ಮಾಡೇ ತಿಳ್ಕೋಬೇಕು. ಹೌದಪ್ಪ, ಈ ವರ್ಗದಲ್ಲೂ ಇಷ್ಟು ಬಡವರಿದ್ದಾರೆ, ಆರ್ಥಿಕವಾಗಿ ಇವರು ಬಡವರಿದ್ದಾರೆ, ಇಲ್ಲಿ ಇವರು ಸಾಮಾಜಿಕವಾಗಿ ಬಡವರಿದ್ದಾರೆ, ಇಲ್ಲಿ ಇವರು ಶೈಕ್ಷಣಿಕವಾಗಿ ಬಡವರಿದ್ದಾರೆ. ಈ ಥರದ ಅಧ್ಯಯನಗಳಾದಾಗ ಯಾವ ವರ್ಗಕ್ಕೆ ಯಾವ ಸವಲತ್ತುಗಳು ಸಿಗಬೇಕು ಅನ್ನೋದು ಕೂಡ ಸಂವಿಧಾನಬದ್ಧವಾಗಿ ಸಿಗಬೇಕು ಅಂತ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.